ಬೆಂಗಳೂರಿನಲ್ಲಿ ಬಿಎಂಟಿಸಿ ಒಂದು ರೀತಿಯಲ್ಲಿ ಸ್ವರೂಪಿಯಾಗಿ ಕಾಣಿಸ್ತಾ ಇದೆ. ಮತ್ತೊಬ್ಬರು ಬಲಿಯಾಗಿದ್ದಾರೆ ಬಿಎಂಟಿಸಿಯ ಚಾಲಕನ ನಿರ್ಲಕ್ಷ್ಯದ ಪರಿಣಾಮವಾಗಿ. ರೇಷ್ಮೆ ಸಂಸ್ಥೆ ಮೆಟ್ರೋ ಸ್ಟೇಷನ್ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ಬೈಕ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ಬೈಕ್ ಹಿಂಬದಿ ಕುಳಿತಿದ್ದಂತಹ ವಲ್ಲಿಯಮ್ಮ ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲೇ ಬಸ್ ಬಿಟ್ಟು ಡ್ರೈವರ್ ಮತ್ತು ಕಂಡಕ್ಟರ್ ತಮ್ಮನ್ನ ಹಿಡಿದು ಹೊಡೆದಾಕ್ಬಿಡ್ತಾರೆ ಅಂತ ಪರಾರಿಯಾಗಿರುವಂತಹ ಪ್ರಕರಣ ಇದು. ಇನ್ನು ನಮಗೆ ಎಷ್ಟು ಹಣ ಕೊಟ್ಟರೂ ಕೂಡ ಪರಿಹಾರದ ರೂಪದಲ್ಲಿ ಬೇಡ ನಮಗೆ ಅಂತ ಮೃತ ವಲ್ಲಿಯಮ್ಮ ಅವರ ಮಗ ಗಣೇಶ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಎಂಟಿಸಿ ವಿರುದ್ಧ ದೂರನ್ನ ಕೊಟ್ಟಿದ್ದೀನಿ, ಅವರ ವಿರುದ್ಧ ಕ್ರಮ ಆಗಬೇಕು, ಮುಂದಾಗೋ ಅನಾಹುತಗಳನ್ನ ತಡಿಬೇಕು. ನಮ್ಮ ತಾಯಿ 5 ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ, ಅವ್ರನ್ನ ಕಳ್ಕೊಂಡಿರುವಂತಹ ನೋವು ನಮ್ಮನ್ನ ಕಾಡ್ತಾ ಇದೆ. ಈವರೆಗೂ ಬಿಎಂಟಿಸಿ ಸಂಸ್ಥೆಯವರು ಬಂದು ಮಾತನಾಡಿಸಿಲ್ಲ, ಸೌಜನ್ಯಕ್ಕೂ ಕೂಡ ಆಗಿರೋದ್ರ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯ ಮರುಕ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮೃತ ವಲ್ಲಿಯಮ್ಮ ಅವರ ಪುತ್ರ ಗಣೇಶ ನೋವಿನ ನುಡಿಗಳನ್ನು ವ್ಯಕ್ತಪಡಿಸಿದ್ದಾರೆ. ಏನೇ ದುರ್ಘಟನೆಗಳಾದಾಗಲೂ ಕೂಡ ಪರಿಹಾರ ರೂಪದಲ್ಲಿ 4 ಕಾಸು ಹಾಕ್ಬಿಟ್ರೆ ಮುಗಿದೋಯ್ತು ಅನ್ನುವಂತಹ ಮನೋಭಾವನೆ ಅವರದ್ದಾಗಿದೆ. ಹಾಗಾಗಿ ನಮ್ಗೆ ಅದು ಯಾವುದು ಬೇಡ ಅಂತ ಅವರು ಮಾತನಾಡಿದ್ದಾರೆ. ಕಿಲ್ಲರ್ ಬಿಎಂಟಿಸಿಗೆ ಇವತ್ತು ಮತ್ತೊಬ್ಬರು ಬಲಿಯಾಗಿದ್ದಾರೆ. 64 ವರ್ಷದ ವಲ್ಲಿಯಮ್ಮ ಎನ್ನುವಂತಹ ಮಹಿಳೆ ಸಾವನ್ನಪ್ಪಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಲ್ಲಿಯಮ್ಮನವರ ಮಕ್ಕಳಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತೇನೆ. ನಿಜಕ್ಕೂ ಕೂಡ ಅವರ ಕುಟುಂಬದ ಆಕ್ರಂದನ ಒಡೆದು ಹೋಗಿದೆ. ಇನ್ನು ಅವರ ಮಗಳಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತೇನೆ. ಅಮ್ಮ, ಯಾವಾಗಾಯಿತು, ಏನು ಘಟನೆ ಆಯಿತು? ಬೆಳಗ್ಗೆ 9 ಗಂಟೆ ಬರ್ತಾಯಿದ್ರು ಮೇಡಮ್, ಗಾಡಿ ಬರ್ತಾಯಿದ್ರು. ನನಗೆ ಗೊತ್ತಿಲ್ಲ ಡೀಟೇಲ್ ಏನಂತ. ಇವಾಗ ಅವ್ರು ತೀರೋಗಿರೋದ್ರೆ ಮಾತಾಡೋಕ್ಕಾಗ್ತಾಯಿಲ್ಲ ಮೇಡಮ್. ಸ್ವಲ್ಪ ಅವ್ರ ಹತ್ರ ಕೇಳಿ ಡೀಟೇಲ್ ಗೊತ್ತು. ನಮ್ಮ ತಮ್ಮ ನಿಮ್ಮ ಹಸ್ಬೆಂಡು ಕರ್ಕೊಂಡು ಹೋಗ್ತಿದ್ರಾ? ಎಲ್ಲಾಗಿರೋದು, ಎಲ್ಲಿಗೆ ಹೋಗ್ತಿದ್ರು? ಇವಾಗ ಮಾತಾಡೋಕ್ಕೆ ಕಷ್ಟ ಮೇಡಮ್, ನನಗೆ ಆಗಲ್ಲ. ಸ್ವಲ್ಪ ಓಕೆ, ಇನ್ನು ಅವ್ರ ಮಗ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಾ? ಯಾವಾಗಾಗಿರೋದು ಘಟನೆ? ಬೆಳಗ್ಗೆ 8:45 ಹಂಗೆ ಆಗಿದೆ ಮೇಡಮ್. ಇದು ನಮ್ಮದು ಅಂಗಡಿ ಇದೆ ಜಯನಗರಲ್ಲಿ, ಲೈಮ್ ಪೇಸ್ಟ್ ಸ್ಟೋನ್ ಅಂಗಡಿ ಅಂತ ಇದೆ, ಸಣ್ಣದ ಅಂಗಡಿ. ಅಲ್ಲಿ ನಮ್ಮ ತಾಯಿ ವ್ಯಾಪಾರ ಮಾಡೋಕೆ ಹೋಗ್ತಾರೆ. ಅದನ್ನು ನಾವು ಡ್ಯೂಟಿ ಕ್ಯಾಬ್ ಓಡಿಸೋದು. ನಾವು ಡ್ಯೂಟಿಯಲ್ಲಿದ್ವಿ. ನಮ್ಮ ತಾಯಿ ನಮ್ಮ ತಮ್ಮ ಬಿಡ್ತಾಯಿದ್ರು ಡೈಲಿ. ಸರ್, ನಮ್ಮ ಅಕ್ಕನ ಎಲ್ಲ ನಮ್ಮ ಜಾಯಿಂಟ್ ಫ್ಯಾಮಿಲಿ, ನಾವು ಒಟ್ಟಿಗೆ ಇರೋದು. ಸರ್, ನಮ್ಮ ಅಕ್ಕನ ಗಂಡನ ಜೊತೆ ಎತ್ಕೊಂಡೋಗಿ ಬಿಡೋಕೆ ಹೋದ್ರು. ಅದು ಲೆಫ್ಟಲ್ಲಿ ಹೋಗ್ತಿದ್ದಾರೆ, ಬಸ್ಸವ್ರು ಬಂದು ಟಚ್ ಮಾಡಿದ್ರಂತೆ. ಪೊಲೀಸವರು CC ಕ್ಯಾಮ್ರೆಲ್ಲ ತೆಗ್ಸಿದ್ದೀವಿ, ಪೊಲೀಸವ್ರದ್ದೇ ತಪ್ಪು ಅಂತ ಹೇಳಿದ್ದಾರೆ. ಟಚ್ ಮಾಡಿ ಹಂಗೆ ಬಿದ್ದಿದ್ದಾರೆ, ಗಾಡಿ ಹಿಂಗೆ ಬಿದ್ದಿದೆ. ನಮ್ಮ ತಾಯಿ ಹಿಂಗೆ ಒಂದು ಸೈಡ್ ಕುಂತಿರೋದ್ರಿಂದ ಹಿಂಗೆ ಬಿದ್ದಿದ್ದಾರೆ, ರೈಟ್ ಸೈಡ್ಗೆ. ಬ್ಯಾಕ್ ಸೈಡ್ ವೀಲ್ ಹಂಗೆ ಹತ್ಸ್ಕೊಂಡು ಹೋಗಿದ್ದಾರೆ. ಇನ್ನೇನು ಮಾತಾಡೋಕ್ಕಾಗಲ್ಲ ಮೇಡಮ್. ಏನು ಮಾಡೋದು, ಏನು ಪರಿಹಾರ, ಏನು ಅಂತ ಕೇಳಿದ್ರೆ ನಾವೇನು ಹೇಳೋದು ಹೇಳಿ ಮೇಡಮ್? ಏನು ಪರಿಹಾರ ಕೇಳಿ? ನಮ್ಮ ತಾಯಿ ತಂದೆ ಅಂದರೆ ಎಲ್ರಿಗೂ ಬೇಕಲ್ಲ ಮೇಡಮ್. ಓಕೆ, ನಿಮ್ಮ ತಂದೆಯವರು ಕೂಡ ರೀಸೆಂಟಾಗಿ ಡೆತ್ ಆದ್ರಲ್ವ? 3 ತಿಂಗಳಿಗೆ ಮುಂಚೆ ಜಯದೇವದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆದರು. ಇವಾಗ 3 ತಿಂಗಳಲ್ಲೇ ಇವಾಗ ನಮ್ಮ ತಾಯಿನೂ ಡೆತ್ ಆಗಿದ್ದಾರೆ. ಸರಿ, ಇಂತಹ ಒಂದು ನಿರ್ಲಕ್ಷ್ಯದಿಂದ ಬಸ್ ಓಡಿಸೋರಿಗೆ ಏನು ಹೇಳ್ತೀರಾ? ಏನು ಹೇಳೋದಂತ ನಾವು ಡೈಲಿ ನೋಡ್ತಾನೆ ಇದ್ದೀವಿ. ಸ್ವಲ್ಪ ಹುಷಾರಾಗಿ ಇದು ಮಾಡಿ. ನನ್ನ ಅನಿಸಿಕೆ ಪ್ರಕಾರ ಒಂದು ಹೇಳ್ತೀನಿ, BMTC ಬಸ್ಸು ದೊಡ್ಡದಾಗಿದೆ, ಮಿರರ್ ಮಾತ್ರ ಎಷ್ಟಿದೆ. ಅದಕ್ಕೊಂದು ರೂಲ್ಸ್ ತಂದು ಕೊಡಿ. ಅವ್ರದ್ದು ತಪ್ಪಿಲ್ಲ, ಇವ್ರದ್ದು ತಪ್ಪಿಲ್ಲ. ನಾನು ಇರೋದು ನ್ಯಾಯ ಹೇಳ್ತೀನಿ. ಅದೇನಕ್ಕೆ ಗೌರ್ಮೆಂಟಲ್ಲಿ ಇಷ್ಟೆಷ್ಟು ಮಿರರ್ ಕೊಟ್ಟವ್ರೆ ನಾನು ಹೇಳೋದು. ಅದರಿಂದನೂ ಅವ್ರಿಗೂ ತೊಂದರೆ ಆಗ್ಬೋದು. ನಾವು ಡ್ರೈವರ್ ಆಗಿರೋದೇ ಹೇಳ್ತಾ ಇದ್ದೀವಿ. ಅದಕ್ಕೊಂದು ಮಾಡೋಕ್ಕೆ ಹೇಳಿ. ಮತ್ತೆ ಸ್ವಲ್ಪ ನೋಡ್ಕೊಂಡು ಹಿಂದೆ ಮುಂದೆ ನೋಡ್ಕೊಂಡು ಸಾವಿಗೆ ಪರಿಹಾರ ನ್ಯಾಯ ದೊರಕಿಸೋದಾದರೆ ಏನು ಕೇಳ್ತೀರಾ? ನಮ್ಮ ತಾಯಿ ನಮ್ಮ ತಂದೆ ನಮಗೆ ಸ್ವಂತ ಮನೆ ಮಾಡಿದ್ದಾರೆ, ನಮ್ಗೇನು ಬೇಕೋ ನಮ್ಗೆ ಕಷ್ಟಪಟ್ಟು ಸಾಕಿದ್ದಾರೆ. ಪರಿಹಾರ ಅಂತ ಅವ್ರು ಸತ್ತ ಮೇಲೆ ನಮ್ಗೆ ಏನಾದ್ರು ಕೊಟ್ಟರೆ, ನಮಗೆ 50 ಲಕ್ಷ ಕೊಟ್ಟರು ನಮ್ಮ ತಾಯಿ ಬರ್ತಾರಾ ಹೇಳಿ? ನಾವೇನಂತ ಹೇಳಿ, ನಾವೇನಂತ ಕೇಳೋಕ್ಕಾಗತ್ತಾ? ನಮ್ಮ ತಾಯಿಗೆ ಬೆಲೆ ಕೊಟ್ಟೋಕ್ಕಾಗತ್ತಾ? ಕಟ್ಟೋಕ್ಕಾಗಲ್ಲ. ನಾವೇನು ಪರಿಹಾರ ಕೇಳಲ್ಲ, ಕೇಸ್ ಹಾಕಿದ್ದೀವಿ. ಅದೇವ್ರ ಗೌರ್ಮೆಂಟಿಂದ ಏನು ಕೊಡ್ತಾನೋ ಕೊಡಲಿ, ನಮಗೇನು ಬೇಡ. ನಮ್ಮ ತಾಯಿಗೆ ಇದು ಆಗಲಿ ಅಷ್ಟೇ. ನಾವೇನು ಕೇಳಲ್ಲ. ನಾವು ಕೇಳಂದರೆ ಒಂದು 2 ಕೋಟಿ ಕೇಳ್ತೀವಿ, ಕೊಡ್ತಾರಾ? ಗೌರ್ಮೆಂಟಿಂದ ಕೊಡಲ್ಲ. ಒಟ್ಟಿನಲ್ಲಿ ಎಷ್ಟೇ ದುಡ್ಡು ಕೊಟ್ಟರು, ಏನೇ ಮಾಡಿದ್ರು ತಾಯಿ ಜೀವ ಅಂದರೆ ತಾಯಿ ಜೀವವನ್ನು ಮತ್ತೆ ನಾವು ಪಡಲಿಕ್ಕೆ ಆಗಲ್ಲ. ಹೀಗಾಗಿ BMTC ಡ್ರೈವರ್ಗಳೇ ಸ್ವಲ್ಪ ಎಚ್ಚರದಿಂದ ಬಸ್ಸನ್ನು ಓಡಿಸಬೇಕು ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಅರುಣಾ, ಪಬ್ಲಿಕ್ TV, ಬೆಂಗಳೂರು.